ಸಾವಿತ್ರಮ್ಮ. ನೀರು ಎಷ್ಟು ದಿವಸದಿಂದ ಇಲ್ಲ? ಇವು 5-6 ದಿವಸ ಇಲ್ಲ ಸರ್. ಮತ್ತೆ ಹೆಂಗ್ ಮಾಡ್ಕೊಳ್ತೀರಾ? ಹೆಂಗ್ ಮಾಡ್ತಾರೆ ಅಂದ್ರೆ ಏನ್ ಮಾಡಿರ್ತಾರೆ, ಬಾತ್ರೂಮ್ಗು ವಾಶ್ರೂಮ್ಗು ಮಕ ತೊಳೆಯಕ್ಕೋ ಏನು ಕೊಯ್ಲಲ್ಲ. ಪೇಷಂಟ್ಗಳು ಇಷ್ಟೊಂದು ಜನ ಇದ್ರು ಏನು ಮಾಡ್ಬೇಕು? ಅವ್ರಿಗೆ ಹೇಳಿದ್ರ ಈ ಥರ ನೀರಿನ ಸಮಸ್ಯೆ? ಸಿಸ್ಟರ್ಗಳೆಲ್ಲ ಹೇಳಿ ಏನಂದ್ರು? ಅವರು ಅದೇ ನೀರಿಂದ ಸಮಸ್ಯೆ ಆಗೈತಿ, ಏನು ಮಾಡಲಿ, ಟ್ಯಾಂಕರ್ ಕೊಡ್ತಾರೆ, ಟ್ಯಾಂಕರ್ ನೀರು ಎಲ್ಲೆಲ್ಲಿ ಬರ್ತವೆ ಅಂತ ಮಾತಾಡ್ತಿದ್ರು ಸರ್. ಹಾಗಾದ್ರೆ ನಿಮ್ಗೀಗ ನೀರಿನ ಸಮಸ್ಯೆ ಇದೆ 3 ದಿವಸದಿಂದ? ಬೇರೆ ನೀರು ಏನು ವ್ಯವಸ್ಥೆ ಮಾಡಿಲ್ಲ ಅವರು? ಮತ್ತೆಲ್ಲ ಹೆಂಗ್ ಮಾಡ್ತೀರಾ ಪೇಷಂಟ್ಗಳ್ನ? ಬರ್ತಾವ್ರೆ ಇನ್ನ ಯಾವಾಗ ಟ್ಯಾಂಕರ್ ಕಳಿಸ್ತಾರಂತ ಸಿಸ್ಟರ್ಗಳು ಹೇಳಿದ್ರು. ಇನ್ನು ಯಾವಾಗ ಕಳಿಸ್ತಾರ? ಒಂದು ಟ್ಯಾಂಕರ್ ನೀರು ತಂದ್ರೆ ಎಲ್ಲೆಲ್ಲಿ ಕಳಿಸ್ತಾರ ಸರ್ ನೀರು? ಇಷ್ಟು ದೊಡ್ಡ ಆಸ್ಪತ್ರೆಗೆ ಒಂದು ಟ್ಯಾಂಕರ್ ಆಗಲ್ಲ. ಆಗ್ತವೆ ಸರ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಎಲ್ಲ ಹೋಟ್ಲುಗಳೆಲ್ಲ ತಂದು ನೀರುಗಳು ಕುಡಿತಾವೆ. ನಾವು ಎರಡು ಬಾಟ್ಲು ತಂದಿದ್ದೀವಿ ನೀರು. ಹೊರಗಡೆನ ತರ್ತಾ ಇದ್ದಾರೆ ನೀರು? ದುಡ್ಡಿಗೆ ತಂದು ಕೊಡ್ತಾ ಇದ್ದೀವಿ, ಕೊಡಿಸಿದ್ದೀವಿ. ಯಾರು ಪೇಷಂಟ್ ನಿಮ್ಮ ಕಡೆ? ದರ್ಶನ್. ಏನು ಹುಷಾರಿಲ್ಲ? ಅವನು ಬೈಕ್ ನಂಬಿದ್ದು ಕಾಲು. ಹೌದಾ? ಅವರಿಗೆ ನನ್ನ ನಮಸ್ಕಾರಗಳು. ಈಗ ಇಲ್ಲಿ ಏನೇ ನಡೀತಾ ಇರೋ ಈ ರಾಜಕೀಯ ಈ ಏನೇ ಪಕ್ಷಗಳಿದಾವೆ, ಈ ಯಾವುದಕ್ಕೂ ನನಗೂ ಯಾವುದು ಸಂಬಂಧ ಇಲ್ಲ. ವೈಯಕ್ತಿಕ ಏನ್ ವಿಚಾರಗಳು ಮಾತಾಡಿರೋ ವ್ಯಕ್ತಿಗೆ ಆಗ್ಲಿ, ಈಗ ನನ್ನ ಯಜಮಾನರಾದಂತ GN ಮೂರ್ತಿ ಅವರಿಗೆ ಆಗ್ಲಿ, ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರ್ಲಿ ಅನ್ನೋದು ನನ್ನ ಉದ್ದೇಶ. ಹೆಚ್ಚಿನ ಮಾತುಗಳು ಯಾವುದು ಬೇಡ. ಜನಕ್ಕೆ ಏನು ನಾವು ಶಕ್ತಿ ಸಾಮರ್ಥ್ಯ ಯಾವ್ದ್ರಲ್ಲಿ ತೋರಿಸ್ಬೇಕಂದ್ರೆ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನಾವು ಒಬ್ರಿಗೆ ಮಾಡೋ ಏನು ಸಹಾಯ ಇರುತ್ತೆ ಅದನ್ನ ಜನ ಗುರುತಿಸ್ಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ರು ಮಾತಾಡೋದು, ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದು ಅದು ಚೆನ್ನಾಗಿರಲ್ಲ. ಅವರು ದೊಡ್ಡವರಾಗ್ಲಿ ಮಾತಾಡಿದ್ದಾರೆ, ಅವ್ರು ಮಾತಾಡಿರೋ ವಿಷಯಗಳ ಬಗ್ಗೆ ಅವ್ರಿಗೆ ಮನವರಿಕೆ ಆಗ್ಬೇಕು. ನಾವು ಯಾರ ಬಗ್ಗೆ ಮಾತಾಡಿದೀವಿ, ಏನ್ ಮಾತಾಡಿದೀವಿ ಅನ್ನೋದು ಹೆಚ್ಚು ಅದ್ರ ಬಗ್ಗೆ ಮಾತಾಡೋದ ಅವಶ್ಯಕತೆ ನನಗೆ ಬೇಡ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇಷ್ಟಕ್ಕೆ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಯಾರ ಬಗ್ಗೆ ಏನೇ ಮಾತಾಡ್ಬೇಕಾದ್ರೂ ಒಬ್ಬ ವ್ಯಕ್ತಿ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಿ, ಅವರ ರಾಜಕೀಯ ಭವಿಷ್ಯನೂ ಇರುತ್ತೆ, ಇವರ ರಾಜಕೀಯ ಭವಿಷ್ಯನೂ ಇರುತ್ತೆ, ಅದ್ರದ್ದು ಗಮನದಲ್ಲಿ ಇಟ್ಟುಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೇದು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ.